ಸ್ಟೂಡೆಂಟ್ಸ್, ನಾವು ಫಸ್ಟ್ ಬಿ ಏನ ಬಿಸ್ನೆಸ್ ಎಕನಾಮಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ವ್ಯಾವಹಾರಿಕ ಅರ್ಥಶಾಸ್ತ್ರದ ಪ್ರಾಮುಖ್ಯತೆಯ ಬಗ್ಗೆ ತಿಳ್ಕೊಳ್ಳೋಣ. ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್. ವ್ಯಾವಹಾರಿಕ ಅರ್ಥಶಾಸ್ತ್ರ ಎನ್ನುವಂತಹದ್ದು ಒಂದು ಪ್ರಾಯೋಗಿಕ ವಿಷಯ ಎಂಬುದಾಗಿ ನಾವು ನೋಡ್ತೇವೆ. ಅಂದರೆ ಬಿಸ್ನೆಸ್ ಎಕನಾಮಿಕ್ಸ್ ಈಸ್ ಎ ಪ್ರಾಕ್ಟಿಕಲ್ ಸಬ್ಜೆಕ್ಟ್. ಯಾಕೆ ಅಂದರೆ ವ್ಯವಹಾರ ಎನ್ನುವಂತಹದೇ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ರೀತಿಯಾದಂಥ ಆರ್ಥಿಕ ಚಟುವಟಿಕೆಗಳನ್ನು ಒಳಗೊಂಡಿರುವಂತಹ ಒಂದು ವಿಷಯ. ಈಗ ಸಾಮಾನ್ಯ ನಾವು ನೋಡುವಾಗ ಸರಕುಗಳ ಉತ್ಪಾದನೆ, ವಿನಿಮಯ, ಮಾರಾಟ ಇತ್ಯಾದಿ ಎಲ್ಲ ಚಟುವಟಿಕೆಗಳು ಒಂದಲ್ಲ ಒಂದು ರೀತಿಯಲ್ಲಿ ವ್ಯವಹಾರವನ್ನು ಒಳಗೊಂಡಿರುವುದನ್ನು ನಾವು ನೋಡ್ತೇವೆ ಎನ್ನುವಂತಹದ್ದು. ಹೀಗಾಗಿ ವ್ಯಾವಹಾರಿಕ ಅರ್ಥಶಾಸ್ತ್ರವನ್ನು ಯಾಕೆ ನಾವು ಬಳಕೆ ಮಾಡಬೇಕು ಏನು ಎನ್ನುವಂತಹದ್ದು. ಓಕೆ, ಅದನ್ನು ಈ ರೀತಿ ನಾವು ಪಾಯಿಂಟ್ ವೈಸ್ ನೋಡ್ತಾ ಹೋಗ್ತೀವಿ. ಮೊದಲನೇ ಪಾಯಿಂಟ್ ಅಂದರೆ ವ್ಯವಹಾರ ಅಭ್ಯಾಸದ ಜೊತೆಗೆ ಆರ್ಥಿಕ ಸಿದ್ಧಾಂತಗಳ ಸಂಯೋಜನೆ, ಇಂಟಿಗ್ರೇಷನ್ ಆಫ್ ಎಕನಾಮಿಕ್ ಥಿಯರೀಸ್ ವಿತ್ ಬಿಸ್ನೆಸ್ ಪ್ರಾಕ್ಟೀಸ್. ಈಗಾಗಲೇ ನೀವು ವ್ಯವಹಾರ ಅರ್ಥಶಾಸ್ತ್ರದ ಅರ್ಥ ಮತ್ತು ವ್ಯಾಖ್ಯಾನದಲ್ಲಿ ನೋಡಿದ್ದೀರಿ. ವ್ಯಾವಹಾರಿಕ ಅರ್ಥಶಾಸ್ತ್ರ ಎನ್ನುವಂತಹದೇ ಆರ್ಥಿಕ ಸಿದ್ಧಾಂತಗಳನ್ನು ವ್ಯಾವಹಾರಿಕ ಚಟುವಟಿಕೆಗಳಲ್ಲಿ ಅಳವಡಿಸಿಕೊಳ್ಳುವಂತಹ ಅಥವಾ ಅನ್ವಯಿಕೆ ಮಾಡುವಂತಹ ಒಂದು ವಸ್ತು ವಿಷಯ ಎಂಬುದಾಗಿ ನಾವು ನೋಡ್ತೇವೆ. ಅಂದರೆ ಅದು ಬೇಡಿಕೆ ಆಗಿರಬಹುದು, ಪೂರೈಕೆ ಆಗಿರಬಹುದು, ಬೆಲೆ ನಿರ್ಧಾರ ಆಗಿರಬಹುದು, ಉತ್ಪಾದನೆ ಆಗಿರಬಹುದು, ವಿನಿಮಯ ಆಗಿರಬಹುದು. ಈ ಎಲ್ಲ ವಿಷಯಗಳನ್ನು ನಾವು ವ್ಯವಹಾರ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತಾ ಹೋಗ್ತೀವಿ ಎನ್ನುವಂತಹದ್ದು. ಹಾಗೆ ಎರಡನೇ ಪಾಯಿಂಟ್ ಅಂತಂದರೆ ಉದ್ಯಮ ಚಟುವಟಿಕೆಗಳ ಮುನ್ನಂದಾಜಿಗೆ ಸಹಾಯಕಾರಿ ಅಂತ. ಹೆಲ್ಪ್ ಇನ್ ಫೋರ್ಕಾಸ್ಟಿಂಗ್ ಆಕ್ಟಿವಿಟೀಸ್ ಆಫ್ ಎ ಫರ್ಮ್. ಮುನ್ನಂದಾಜು ಎನ್ನುವಂತಹದ್ದು ಭವಿಷ್ಯದ ಚಟುವಟಿಕೆಗಳಿಗೆ ಸಂಬಂಧಪಟ್ಟಿದೆ. ಇಟ್ ಸಜೆಸ್ಟ್ ಆಕ್ಟಿವಿಟೀಸ್ ಫಾರ್ ನೆಕ್ಸ್ಟ್ ಕಮಿಂಗ್ ಇಯರ್ಸ್ ಆರ್ ಫ್ಯೂಚರ್. ಮುಂದಿನ ವರ್ಷಗಳಲ್ಲಿ ಅಂತ ಹೇಳುವಾಗ ಅದು ಹೂಡಿಕೆ ಆಗಿರಬಹುದು, ಉತ್ಪಾದನೆ ಆಗಿರಬಹುದು, ಮುಂದಿನ ಕೆಲವಾರು ವರ್ಷಗಳಲ್ಲಿ ಹೇಗಿರಬೇಕು ಎಂಬುದನ್ನು ಅಂದಾಜು ಮಾಡುವುದಕ್ಕೆ ವ್ಯವಹಾರ ಅರ್ಥಶಾಸ್ತ್ರ ಸಾಕಷ್ಟು ನೆರವನ್ನು ಕೊಡುತ್ತೆ. ಪ್ರಸ್ತುತ ಸರಕುಗಳ ಬೇಡಿಕೆ ಹೇಗಿದೆ, ಮಾರಾಟ ಹೇಗಿದೆ, ಗ್ರಾಹಕರ ಪ್ರತಿಕ್ರಿಯೆ ಹೇಗಿದೆ, ಈ ಎಲ್ಲ ಅಂದಾಜುಗಳ ಮೇಲೆ ಮುಂದಿನ ದಿನಗಳಲ್ಲಿ ಆ ಉದ್ಯಮ ಬೆಳವಣಿಗೆಯನ್ನು ಹೊಂದಬಹುದು ಎನ್ನುವಂತಹ. ಈಗ ಉದಾಹರಣೆಗೆ ಹೊಸ ಯಾವುದೋ ಒಂದು ಉದ್ಯಮ ಸ್ಥಾಪನೆ ಆಯಿತು, ಹೊಸ ರೀತಿಯ ಸರಕು ಅಂತಂದಾಗ ಅದಕ್ಕೆ ಮುಂದಿನ ದಿನಗಳಲ್ಲಿ ಹೆಚ್ಚು ಬೇಡಿಕೆ ಆಗುವಂತಹ ಒಂದು ಸಾಧ್ಯತೆಗಳು ಇರುತ್ತೆ. ಅಂದರೆ ಎಲೆಕ್ಟ್ರಾನಿಕ್ ವಸ್ತುಗಳಾಗಿರಬಹುದು, ಸಿಮೆಂಟ್ ಆಗಿರಬಹುದು, ಅಥವಾ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಸಂಬಂಧಪಟ್ಟಂತೆ ಆಗಿರಬಹುದು. ಇನ್ನು ಮೂರನೇ ಅಂಶ ಅಂತಂದರೆ ಲಾಭ ನಷ್ಟಗಳ ವಿಶ್ಲೇಷಣೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅನಾಲಿಸಿಸ್. ವ್ಯಾವಹಾರಿಕ ಅರ್ಥಶಾಸ್ತ್ರದಲ್ಲಿ ನಾವು ಲಾಭ ನಷ್ಟಗಳ ಬಗೆಗೆ ಹೆಚ್ಚು ಅಧ್ಯಯನ ಮಾಡ್ತಾ ಹೋಗ್ತೀವಿ. ಲಾಭ ಗರಿಷ್ಠೀಕರಣ ಒಂದು ಉದ್ಯಮದ ಮುಖ್ಯ ಗುರಿ, ಹೆಚ್ಚು ಲಾಭವನ್ನು ಗಳಿಸಬೇಕು ಅಂತ. ಆದರೆ ಲಾಭವನ್ನು ಹೇಗೆ ಗಳಿಸಬೇಕು, ಅದಕ್ಕೆ ಪೂರಕವಾದ ಅಂಶಗಳು ಏನು, ನಷ್ಟ ಉಂಟಾದರೆ ಅದನ್ನು ತಡೆಯುವಂತಹದ್ದು ಹೇಗೆ ಜಾಗರೂಕರಾಗಿರಬೇಕು ಎಂಬುದರ ಒಂದು ಅಧ್ಯಯನವನ್ನು ನಾವಿಲ್ಲಿ ನೋಡ್ತೀವಿ. ಅಂದರೆ ಒಂದು ಉದ್ಯಮದ ನಷ್ಟಕ್ಕೆ ಕಾರಣವಾಗುವಂತಹ ಅಂಶಗಳು ಯಾವುವು. ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ ಸ್ಟಡೀಡ್ ಇನ್ ಬಿಸ್ನೆಸ್ ಎಕನಾಮಿಕ್ಸ್. ಹಾಗೆ ನೆಕ್ಸ್ಟು ವ್ಯಾವಹಾರಿಕ ಸಮಸ್ಯೆಗಳ ಪರಿಹಾರ, ಸಾಲ್ವ್ ಬಿಸ್ನೆಸ್ ಪ್ರಾಬ್ಲಮ್. ವ್ಯಾವಹಾರಿಕ ಸಮಸ್ಯೆಗಳು ಅಂತ ನಾವು ಹೇಳುವಾಗ ಅದು ಬೇಡಿಕೆಯ ಕೊರತೆ ಆಗಿರಬಹುದು, ಪೂರೈಕೆಯ ಹೆಚ್ಚಳ ಆಗಿರಬಹುದು, ಪೈಪೋಟಿ ಆಗಿರಬಹುದು, ಅಥವಾ ಗ್ರಾಹಕರ ಅಸಂತೃಪ್ತಿ ಆಗಿರಬಹುದು, ಸಾರಿಗೆ ಸಮಸ್ಯೆ ಆಗಿರಬಹುದು. ಬೇರೆ ಬೇರೆ ರೀತಿಯಾದಂತಹ ಒಂದು ಸಮಸ್ಯೆಗಳನ್ನು ಉದ್ಯಮ ಸಂಸ್ಥೆಗಳು ವ್ಯಾವಹಾರಿಕ ಜಗತ್ತಿನಲ್ಲಿ ಎದುರಿಸುತ್ತಿರುವುದನ್ನು ನಾವು ನೋಡಬಹುದು. ಈ ಒಂದು ಸಮಸ್ಯೆಗಳನ್ನು ನಿವಾರಣೆ ಮಾಡುವಂಥ ನಿಟ್ಟಿನಲ್ಲಿ ವ್ಯಾವಹಾರಿಕ ಅರ್ಥಶಾಸ್ತ್ರ ಸೂಕ್ತ ಪರಿಹಾರವನ್ನು ಒದಗಿಸುತ್ತದೆ ಎನ್ನುವಂತಹದ್ದು. ಇನ್ನು ನಂತರ ನಾವು ನೋಡುವಂತಹದ್ದು ನಿರ್ಣಯ ಕೈಗೊಳ್ಳುವಿಕೆ ಮತ್ತು ಭವಿಷ್ಯ ಯೋಜನೆ, ಡಿಸಿಷನ್ ಮೇಕಿಂಗ್ ಆ್ಯಂಡ್ ಫಾರ್ವರ್ಡ್ ಪ್ಲಾನಿಂಗ್. ಈಗಾಗಲೇ ನಾವು ಹಿಂದಿನ ಒಂದು ಸೆಷನ್ನಲ್ಲೂ ನೋಡಿದ್ದೇವೆ. ನಿರ್ಣಯ ಕೈಗೊಳ್ಳುವಿಕೆ ಎನ್ನುವಂತಹದ್ದು ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂಥ ಹಲವಾರು ಆಯ್ಕೆಗಳಲ್ಲಿ ಅತ್ಯುತ್ತಮವಾದಂತಹ ಆಯ್ಕೆಯನ್ನು ಪಡೆದುಕೊಳ್ಳುವಂತಹದ್ದು. ಅಂದರೆ ಮುಂದಿನ ದಿನಗಳಲ್ಲಿ ಉದ್ಯಮದ ಯೋಜನೆ ಆಗಿರಬಹುದು, ಪೂರೈಕೆ ಆಗಿರಬಹುದು, ಹೂಡಿಕೆಗೆ ಸಂಬಂಧಪಟ್ಟಂತೆ ಆಗಿರಬಹುದು, ಮಾರ್ಕೆಟಿಂಗ್ ಆಗಿರಬಹುದು, ಇತ್ಯಾದಿ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಭವಿಷ್ಯ ಯೋಜನೆ ಅಂತ ಹೇಳುವಂತಹದ್ದು ಮುಂದಿನ ದಿನಗಳಲ್ಲಿ ಉದ್ಯಮ ಹೇಗೆ ಬೆಳವಣಿಗೆಯಾಗಬೇಕು ಎಂಬುದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಸ್ತುತ ಯಾವ ರೀತಿಯ ಯೋಜನೆಯನ್ನು ಆ ಉದ್ಯಮ ಸಂಸ್ಥೆ ರೂಪಿಸಿಕೊಂಡಿದೆ ಎನ್ನುವಂತಹದ್ದು. ಯೋಜನೆ ಅನ್ನುವಂತಹದೇ ಒಂದು ತಂತ್ರ. ಅಂದರೆ
ದ ಪ್ಲಾನ್ ಈಸ್ ಎ ಟೆಕ್ನಿಕ್ ಬಟ್ ಇಟ್ ಈಸ್ ರಿಲೇಟೆಡ್ ಟು ಫ್ಯೂಚರ್ ಆಫ್ ದ ಫರ್ಮ್. ಇದನ್ನು ನಾವಿಲ್ಲಿ ಅಧ್ಯಯನವನ್ನು ಮಾಡ್ತೀವಿ. ಹಾಗೆ ನಂತರದ ಒಂದು ಪಾಯಿಂಟ್ ಅಂದರೆ ನಿರ್ವಹಣೆ ತಂತ್ರದ ಪೂರೈಕೆ, ಸಪ್ಲೈ ಆಫ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್. ನಿರ್ವಹಣೆ ಒಂದು ಉದ್ಯಮ ಸಂಸ್ಥೆಗೆ ಅತ್ಯಂತ ಅವಶ್ಯಕ. ಅದು ಮಾನವ ಸಂಪನ್ಮೂಲ ನಿರ್ವಹಣೆ ಆಗಿರಬಹುದು, ಹಣಕಾಸಿನ ನಿರ್ವಹಣೆ ಆಗಿರಬಹುದು, ಮಾರಾಟ ನಿರ್ವಹಣೆ ಆಗಿರಬಹುದು, ಒಟ್ಟಾರೆ ಸಂಸ್ಥೆಯ ನಿರ್ವಹಣೆ ಆಗಿರಬಹುದು. ಅಂದರೆ ದ ಬಿಸ್ನೆಸ್ ಎಕನಾಮಿಕ್ಸ್ ಶುಡ್ ಪ್ರೊವೈಡ್ ದ ಮ್ಯಾನೇಜ್ಮೆಂಟ್ ಟೆಕ್ನಿಕ್ ಟು ದ ಫರ್ಮ್ ಆ್ಯಂಡ್ ಇಂಡಸ್ಟ್ರಿ. ಆ ನಿರ್ವಹಣಾ ತಂತ್ರಗಳ ಮೂಲಕ ಆ ಉದ್ಯಮವನ್ನು ಯಶಸ್ವಿಯಾಗಿ ಮುನ್ನಡೆಸುವುದಕ್ಕೆ ಅಗತ್ಯವಾದಂಥ ಜ್ಞಾನವನ್ನು ಒದಗಿಸುತ್ತದೆ. ಇನ್ನು ನಂತರ ಅಂಕಿಅಂಶಗಳ ಪೂರೈಕೆ, ಸಪ್ಲೈ ಆಫ್ ರಿಲೆವೆಂಟ್ ಡಾಟಾ. ಅಂಕಿಅಂಶಗಳು ಯಾವುದರ ಬಗ್ಗೆ ಪೂರೈಕೆಯನ್ನು ಮಾಡುತ್ತೆ? ವ್ಯಾವಹಾರಿಕ ಅರ್ಥಶಾಸ್ತ್ರದಲ್ಲಿ ನಾವು ನೋಡುವಾಗ ಯಾವುದೇ ಒಂದು ಉದ್ಯಮ ಸ್ಥಾಪನೆಯಾಗಿ ಮುನ್ನಡೆಯುತ್ತಿರುವಾಗ ಅದೇ ಒಂದು ಸರಕಿಗೆ ಸಂಬಂಧಪಟ್ಟಂಥ ಇಂದಿನ ವರ್ಷಗಳಲ್ಲಿನ ಅಂಕಿಅಂಶಗಳು, ಅದರ ಬೇಡಿಕೆ, ಅದರ ಮಾರಾಟ, ಅದರ ಒಂದು ಗ್ರಾಹಕರ ಸಂಖ್ಯೆ ಆಗಿರಬಹುದು, ಲಾಭಾಂಶದ ಪ್ರಮಾಣ ಆಗಿರಬಹುದು ಅಥವಾ ನಷ್ಟದ ಪ್ರಮಾಣ ಆಗಿರಬಹುದು, ಎವ್ರಿ ಡೇಟಾ ಶುಡ್ ಬಿ ಸಪ್ಲೈಡ್ ಬೈ ಬಿಸ್ನೆಸ್ ಎಕನಾಮಿಕ್ಸ್ ಟು ದ ಫರ್ಮ್ಸ್ ಆರ್ ಇಂಡಸ್ಟ್ರೀಸ್. ಈ ಅಂಕಿಅಂಶಗಳ ಆಧಾರದ ಮೇಲೆ ಆ ಒಂದು ಉದ್ಯಮ ಮುಂದಿನ ದಿನಗಳಲ್ಲಿ ಹೇಗೆ ಯೋಜನೆಯನ್ನು ರೂಪಿಸಬೇಕು ಎನ್ನುವುದಕ್ಕೆ ಸೂಕ್ತ ಮಾಹಿತಿ ಲಭ್ಯವಾಗ್ತಾ ಹೋಗುತ್ತೆ ಎಂಬುದನ್ನು ನಾವು ನೋಡಬಹುದಾಗಿದೆ ಎನ್ನುವಂತಹದ್ದು. ಇನ್ನು ನಂತರ ಉದ್ಯಮದ ಗುರಿಗಳನ್ನು ನಿಗದಿಪಡಿಸಲು ಸಹಾಯಕಾರಿ, ಹೆಲ್ಪ್ಸ್ ಇನ್ ಅಚೀವಿಂಗ್ ಗೋಲ್ಸ್ ಆಫ್ ಎ ಫರ್ಮ್. ಪ್ರತಿಯೊಂದು ಉದ್ಯಮಕ್ಕೆ ತನ್ನದೇ ಆದ ಗುರಿ ಇರುತ್ತೆ. ಆ ಗುರಿಗಳನ್ನು ತಲುಪುವುದು ಹೇಗೆ? ಹೌ ಟು ಅಚೀವ್ ಗೋಲ್ಸ್ ಆಫ್ ಎ ಫರ್ಮ್. ಗುರಿ ಅಂತ ಹೇಳುವಾಗ ಗರಿಷ್ಠ ಲಾಭ ಆಗಿರಬಹುದು, ಗರಿಷ್ಠ ಉತ್ಪಾದನೆ ಆಗಿರಬಹುದು, ಉತ್ತಮ ನಿರ್ವಹಣೆ ಆಗಿರಬಹುದು, ಗ್ರಾಹಕ ಸ್ನೇಹಿ ಆಗಿರಬಹುದು, ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆ ಗುರಿ ತಲುಪಲು ಅಗತ್ಯವಾದಂಥ ಒಂದು ಮಾಹಿತಿ ನಮಗೆ ವ್ಯಾವಹಾರಿಕ ಅರ್ಥಶಾಸ್ತ್ರದಿಂದ ಲಭ್ಯವಾಗುತ್ತೆ. ಇನ್ನು ನಂತರ ಬಾಹ್ಯ ಮತ್ತು ಆಂತರಿಕ ಅಂಶಗಳನ್ನು ಗುರುತಿಸಲು ಸಹಕಾರಿ, ಹೆಲ್ಪ್ಸ್ ಇನ್ ಇಂಟರ್ಫಿಯರಿಂಗ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಬಾಹ್ಯ ಮತ್ತು ಆಂತರಿಕ ಅಂಶಗಳು ಅಂತಂದರೆ ಆ ಸಂಸ್ಥೆಯ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು, ವ್ಯಾವಹಾರಿಕ ಚಟುವಟಿಕೆಗಳ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು. ಆಂತರಿಕ ಅಂತ ಹೇಳುವಾಗ ಅದು ಕಾರ್ಮಿಕರು ಆಗಿರಬಹುದು, ತಂತ್ರಜ್ಞಾನ ಆಗಿರಬಹುದು, ಅಥವಾ ಹಣಕಾಸಿನ ಅಂಶಗಳಾಗಿರಬಹುದು. ಬಾಹ್ಯ ಅಂತ ಹೇಳುವಾಗ ಮಾರ್ಕೆಟಿಂಗ್ ಆಗಿರಬಹುದು, ಜನಸಂಖ್ಯೆ ಆಗಿರಬಹುದು. ಈ ಅಂಶಗಳು ಹೇಗೆ ಅವು ಉದ್ಯಮದ ಮೇಲೆ, ಕೈಗಾರಿಕೆಯ ಮೇಲೆ, ವ್ಯಾಪಾರದ ಮೇಲೆ ಪ್ರಭಾವವನ್ನು ಉಂಟು ಮಾಡುತ್ತೆ, ಇವುಗಳನ್ನು ಗುರುತಿಸಲು ವ್ಯಾವಹಾರಿಕ ಅರ್ಥಶಾಸ್ತ್ರ ಸಹಾಯಕಾರಿಯಾಗುತ್ತೆ. ಬಿಸ್ನೆಸ್ ಎಕನಾಮಿಕ್ಸ್ ಈಸ್ ಯೂಸ್ಫುಲ್ ಫಾರ್ ಐಡೆಂಟಿಫೈಯಿಂಗ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ವಿಚ್ ಆರ್ ಇನ್ಫ್ಲೂಯೆನ್ಸಿಂಗ್ ಆಫ್ ದ ಫರ್ಮ್. ಓಕೆ, ನಂತರ ಮಾರ್ಗದರ್ಶನದ ಕಾರ್ಯ. ಅಂದರೆ ವ್ಯಾವಹಾರಿಕ ಅರ್ಥಶಾಸ್ತ್ರ ಅಂತಿಮವಾಗಿ ಆ ಒಂದು ಉದ್ಯಮ ವ್ಯಾಪಾರ ಚಟುವಟಿಕೆಗಳು ಒಂದು ದೇಶದಲ್ಲಿ ಯಶಸ್ವಿಯಾಗಿ ಮುನ್ನಡೆಸುವುದಕ್ಕೆ ಅಗತ್ಯವಾದಂಥ ಮಾರ್ಗದರ್ಶನವನ್ನು ನೀಡುತ್ತೆ. ಅಂದರೆ ಜಸ್ಟ್ ಬಿಸ್ನೆಸ್ ಎಕನಾಮಿಕ್ಸ್ ಈಸ್ ಫಂಕ್ಷನಿಂಗ್ ಆ್ಯಸ್ ಎ ಗೈಡ್ ಟು ದ ಫರ್ಮ್ ಆರ್ ಇಂಡಸ್ಟ್ರಿ ಆರ್ ಟ್ರೇಡ್ ಆಕ್ಟಿವಿಟೀಸ್ ಇನ್ ದ ನೇಷನ್. ಅಂದರೆ ಒಂದು ರೀತಿ ದಿಕ್ಸೂಚಿ ಇದ್ದ ಹಾಗೆ, ಹೇಗೆ ನೀವು ಬೆಳವಣಿಗೆಯನ್ನು ಹೊಂದಬೇಕು, ಅಭಿವೃದ್ಧಿಯನ್ನು ಹೊಂದಬೇಕು ಇತ್ಯಾದಿ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಸೂಕ್ತ ಮಾರ್ಗದರ್ಶನವನ್ನು ನೀಡ್ತಾ ಹೋಗ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಇವು ಸ್ಟೂಡೆಂಟ್ಸ್ ಈ ಒಂದು ಸೆಷನ್ಗೆ ಸಂಬಂಧಪಟ್ಟಂತೆ ಇರುವಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು. ಒಂದು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಈಸ್ ಅ ವೆರಿ ಯೂಸ್ಫುಲ್ ಫಾರ್, ಅದೇ ವ್ಯಾವಹಾರಿಕ ನಿರ್ವಹಣೆ ಯಾವುದಕ್ಕೆ ಹೆಚ್ಚು ಉಪಯೋಗಕಾರಿ ಅಂತ ಹೇಳುವಾಗ ಪ್ರೊಡಕ್ಷನ್, ಡಿಸ್ಟ್ರಿಬ್ಯೂಷನ್, ಕನ್ಸಂಪ್ಷನ್, ಆಲ್ ದ ಎಬೋವ್ ಅಂತ ಇದೆ. ಇದು ಆನ್ಸರು. ಆಲ್ ದ ಎಬೋವ್ ಅಂದರೆ 3 ಅದಕ್ಕೆ ಅನ್ವಯವಾಗುತ್ತೆ. ಎರಡನೇದು, ವಿಚ್ ಆಫ್ ದಿ ಸ್ಟಡೀಸ್ ದ ಬಿಹೇವಿಯರ್ ಆಫ್ ಹ್ಯೂಮನ್ ಬೀಯಿಂಗ್. ಮಾನವನ ವರ್ತನೆಗಳನ್ನು ಕುರಿತು ಅಧ್ಯಯನ ಮಾಡುವುದಕ್ಕೆ ಏನಂತ ಕರಿತೀವಿ ಅಂತ? ಎಥಿಕ್ಸ್ ಅಂತ ಕರಿತೀವಿ, ನೀತಿಶಾಸ್ತ್ರ ಅಂತ. ಇದು ಆನ್ಸರ್. ಓಕೆ, ಥ್ಯಾಂಕ್ ಯು.